ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ ವಾಪಸ್ ಸ್ಟುಡಿಯೋಗೆ ಬಂದು ಕೂತಿದ್ದೇನೆ. ಬಂದು ಕೂತು ಕೂಡಲೇ ಪವನ್ ಪೇಡಾನ ಕೇಸು ನೋಡಿ ಹೇಗಿದೆ. ಇವತ್ತೇ ನಡೆದಂಥ ಪ್ರಕರಣ ಏಪ್ರಿಲ್ 15ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಸುಪ್ರೀಂ ಕೋರ್ಟಿನ ಖಂಡಪೀಠದಲ್ಲಿ ಅಂದರೆ ವಿಭಾಗೀಯ ಪೀಠದಲ್ಲಿ ನಡೆದಂಥ ಪ್ರಕರಣ. ಏನು ಅದ್ಭುತವಾದಂಥ ವಾದ ಮಂಡನೆ ಅಂದರೆ ನಿಜಕ್ಕೂ ಖುಷಿ ಆಗ್ಬೇಕು ನಿಮ್ಗೆ ಕೇಳಿದರೆ. ಇವ್ರು ಏನು ಅಂದ್ಕೊಂಡ್ಬಿಟ್ಟಿದ್ರು ಕಾಂಗ್ರೆಸ್ನವರು ಅಂದರೆ, ನಾವು ಇಷ್ಟ ಬಂದಂಗೆ ಯಾರಿಗೆ ಏನು ಬೇಕಾದರೂ ಅನ್ಬೋದು, ನಮ್ಗೆ ಯಾರು ಏನೂ ಮಾಡೋದಿಲ್ಲ, ನಾವು ಇದೇ ರೀತಿ ಕಂಡವ್ರ ಮೇಲೆ ಕೆಸರು ಎರಚ್ಕೋತು ಓಡಾಡೋಣ, ಅವರು ತಲೆ ತೆಗೆಸ್ಕೊಂಡು ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ರು. ಆದರೆ ಇವರು ಕೆಸರು ಎರಚಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಗಲ್ಲ, ಬೆನ್ನತ್ತಿ ಅಟ್ಟಿಸಿಕೊಂಡು ಹೋಗಿ ಹೊಡೆಯುವಂಥ, ಅವರಿಗೆ ಸಲ್ಲಬೇಕಾದಂಥ ನ್ಯಾಯವನ್ನು ಪಡೆಯುವಂಥ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಜೊತೆ ಇವರು ಜಂಗಿ ಕುಸ್ತಿಗೆ ಇಳಿದಿದ್ರು. ಹೆಸರು ಪವನ್ ಖೇಡಾ. ತಾನೇ ಹೇಳುವ ಪ್ರಕಾರ ಈತ ರಾಹುಲ್ ಗಾಂಧಿಯ ಚೇಲ. ಆತನೇ ಹೇಳ್ಕೊಂಬಿಟ್ಟಿದ್ದಾರೆ, ನಾನು ರಾಹುಲ್ ಗಾಂಧಿಯವರ ಶಿಷ್ಯ ಆಗಿ ಇಂಥದ್ದೊಂದು ಸಾಕ್ಷ್ಯವನ್ನು ಕೊಡ್ತಾ ಇದ್ದೀನಿ ಅಂತ ರಾಹುಲ್ ಗಾಂಧಿಯವರು ರೆಫರೆನ್ಸ್ ಹಾಕಿದ್ದಾರೆ. ಅಂದರೆ ಈ ರಾಹುಲ್ ಗಾಂಧಿನೂ ಈ ಕೇಸ್ನಲ್ಲಿದ್ದಾರೆ ಅಂತ ಅರ್ಥ. ನಿಮ್ಗೆ ಗೊತ್ತು ಪ್ರಕರಣ ಏನು ಅಂತ, ಅದನ್ನ ವಿಶೇಷವಾಗಿ ಬಿಡಿಸಿ ಹೇಳಬೇಕಾಗಿಲ್ಲ. ಹಿಮಂತ ಬಿಸ್ವಾ ಶರ್ಮಾ ಪತ್ನಿ 3 ದೇಶದಲ್ಲಿ ಪಾಸ್ಪೋರ್ಟನ್ನು ಹೊಂದಿದ್ದಾರೆ, ಆಸ್ತಿಗಳನ್ನು ಹೊಂದಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರು ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಅದು ಯಾವುದನ್ನು ಸಲ್ಲಿಸಿಲ್ಲ. ಅವರ ಪತ್ನಿ ರಿನಿಕಿ ಬುಯಾನ್ ಶರ್ಮಾ ಅವರು ಈ ರೀತಿಯಾದಂಥ ಭಾಳ ದೊಡ್ಡದಾದಂಥ ಅಪರಾಧವನ್ನು ಮಾಡಿದ್ದಾರೆ, ಪೌರತ್ವವನ್ನು ಬೇರೆ ಬೇರೆ ದೇಶದಲ್ಲಿ ಪಡೆಯುವಂಥ. ಪ್ರಕರಣ ಯಾವಾಗ ಅಸ್ಸಾಂನ ಗೌಹಾಟಿಯ ಕ್ರೈಮ್ ಬ್ರಾಂಚ್ನಲ್ಲಿ ರಿಜಿಸ್ಟರ್ ಆಯಿತು, ಇವ್ರ ಮೇಲೆ ಕೊಟ್ಟಿ ದಾಖಲೆಗಳನ್ನು ಪವನ್ ಖೇರಾ ಕೊಟ್ಟಿದ್ದಾರೆ, ಕಾಂಗ್ರೆಸ್ಸಿನ ಪವನ್ ಖೇರಾ ಅಂದ ತಕ್ಷಣ ಪೊಲೀಸರು ಅಟ್ಟಿಸ್ಕೊಂಡು ದಿಲ್ಲಿಗೆ ಹೋದರೆ ಇವ್ರ ಮನೆಗೆ. ಈತ ಪರಾರಿ ಆಗಿದ್ದ. ಪರಾರಿಯಾದವನು ತೆಲಂಗಾಣಗೆ ಹೋಗಿ ಏಪ್ರಿಲ್ 10ನೇ ತಾರೀಕಿಗೆ ಜಸ್ಟಿಸ್ ಕೆ ಸಜ್ಜನಾ ಅವರ ಬೆಂಚ್ನಲ್ಲಿ ಬೇಲ್ ತಗೋತಾರೆ, ಆಂಟಿಸಿಪೇಟರಿ ಬೇಲು. ಏನು ಬೇಲದು? ಟ್ರಾನ್ಸಿಟ್ ಬೇಲ್ ಅಂತೇಳಿ. ಅಂದರೆ ತೆಲಂಗಾಣದಿಂದ ಅಲ್ಲಿ ಹೋಗಿ ದಿಲ್ಲಿನಲ್ಲಿ ಹೋಗಿ ಅಥವಾ ಅಸ್ಸಾಂನಲ್ಲಿ ಹೋಗಿ ತಾನು ಆಂಟಿಸಿಪೇಟರಿ ಬೇಲ್ ತಗೊಳ್ಳಿಕ್ಕೆ ಸಮಯ ಬೇಕಾಗತ್ತೆ, ಗಡುವು, ಅದಕ್ಕಾಗಿ ನಾನು ಮಧ್ಯದಲ್ಲಿ ಬಂಧಿಸಬಾರದು ಅಂತ. ಅಲ್ಲಿಯೂ ಕೂಡ ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ. ಆ ಕೋರ್ಟ್ನಲ್ಲೇನು ಹೋದ ತಕ್ಷಣ ಕೊಟ್ಬಿಡೋದಿಲ್ಲ, ಮಾರನೇ ದಿವಸಕ್ಕೆ ಶಿಫ್ಟ್ ಮಾಡ್ತಾರೆ. ಈತ ಆಧಾರ್ ಕಾರ್ಡ್ ತೊಗೊಂಡೋಗಿ ಹಾಕಿರ್ತಾರೆ. ಫ್ರಂಟ್ ಪೇಜ್ನಲ್ಲಿ ಪವನ್ ಖೇಡಾದಿರ್ತದೆ, ಬ್ಯಾಕ್ ಪೇಜ್ನಲ್ಲಿ ಹೆಂಡ್ತಿದಿರ್ತದೆ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಈ ರೀತಿಯಾದಂಥ ಅಪರಾಧ ಎಲ್ಲ ಬೇಕಾದಷ್ಟು ಮಾಡಿರ್ತಾರೆ. ಅದನ್ನು ಮೀರಿಯೂ ಕೂಡ ಆನರೇಬಲ್ ಜಸ್ಟಿಸ್ ಅವರು ಈತನಿಗೆ 1 ವಾರದ ಟ್ರಾನ್ಸಿಟ್ ಬೇಲನ್ನು ಕೊಟ್ಟಿರ್ತಾರೆ. ಈ ಟ್ರಾನ್ಸಿಟ್ ಬೇಲಿಗೆ ಈಗ ಪವನ್ ಖೇಡಾ ಅವರು ಎಕ್ಸ್ಟೆನ್ಷನ್ ಬೇರೆ ಕೇಳಿದ್ದಾರೆ, ನನಗಿನ್ನು 3 ವಾರ ಎಕ್ಸ್ಟೆನ್ಷನ್ ಕೊಡಿ ಅಂತ. ಅದೇ ಕೋರ್ಟ್ನಲ್ಲಿ, ತೆಲಂಗಾಣದ ಹೈದರಾಬಾದ್ ಕೋರ್ಟ್ನಲ್ಲಿ ಕೇಳಿದ್ದಾರೆ. ಆದರೆ ಯಾವ ತೆಲಂಗಾಣದ ಕೋರ್ಟ್ನಲ್ಲಿ ಈತನಿಗೆ ಟ್ರಾನ್ಸಿಟ್ ಬೇಲ್ ಸಿಕ್ತೋ ಅದನ್ನು ಪುನರ್ ಪರಿಶೀಲನೆಗಾಗಿ, ಅಂದರೆ ಅದಕ್ಕೆ ಅಪೀಲ್ ಹಾಕಿ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಅಸ್ಸಾಂನ ಪೊಲೀಸ್ ಡಿಪಾರ್ಟ್ಮೆಂಟ್. ಏಕೆಂದರೆ ಆತನ ಮೇಲೆ ಇಲ್ಲಿ 1 ಅಲ್ಲ 2 ಅಲ್ಲ 10 ಮೊಕದ್ದಮೆಗಳನ್ನು 10 ಸೆಕ್ಷನ್ಗಳನ್ನು ಹಾಕಲಾಗಿದೆ. ಒಂದು ಸೆಕ್ಷನ್ನ ಪ್ರಕಾರ 10 ವರ್ಷ ಜೈಲು ಶಿಕ್ಷೆ ಇರುವಂಥ ಸೆಕ್ಷನ್ ಕೂಡ ಅದರಲ್ಲಿದೆ. ಈ ಗೌಹಾತಿ ಪೊಲೀಸರ ಪರವಾಗಿ ವಾದ ಮಂಡನೆ ಮಾಡಿದ್ದು ಈ ನಮ್ಮ ತುಷಾರ್ ಮೆಹ್ತಾ ಅವರು, ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ. ಬೆಳಗ್ಗೆ ಕೋರ್ಟ್ನಲ್ಲಿ ಇವತ್ತು ವಾದ ಮಂಡನೆ. ಜಸ್ಟಿಸ್ JK ಮಾಹೇಶ್ವರಿ ಮತ್ತು ಅತುಲ್ ಎಸ್ ಚಂದೂರ್ಕರ್ ಅನ್ನುವಂಥ ಬ್ರೆಂಚ್. ಮಹೇಶ್ವರಿ ಅವರು ಅಂತಾರೆ, ಐ ಆಮ್ ಸರ್ಪ್ರೈಸ್ಡ್ ಸೀಯಿಂಗ್ ದಿ ಜಜ್ಮೆಂಟ್ ಆಫ್ ಲೋಯರ್ ಕೋರ್ಟ್, ಹೈಕೋರ್ಟ್. ತೆಲಂಗಾಣ ಹೈಕೋರ್ಟ್ ಕೊಟ್ಟಿರುವಂಥ ಜಜ್ಮೆಂಟ್ ನೋಡಿ ಅಚ್ಚರಿ ಆಗ್ಬಿಡ್ತಂತೆ, ಹೆಂಗೆ ಕೊಟ್ಟರು ಈತನಿಗೆ ಈ ರೀತಿ ಟ್ರಾನ್ಸಿಟ್ ಬೇಲನ್ನು ಅಂತ. ಯಾಕೆಂದರೆ ದಾಖಲಾತಿಗಳನ್ನ ಯಾವ ರೀತಿ ಸಲ್ಲಿಸಲಾಯಿತು, ತಾಂತ್ರಿಕವಾಗಿ ಹೇಗೆ ಅದು ತಪ್ಪಿದೆ ಅಂತ ನಿರೂಪಿಸಲಾಯಿತು ಅಂದರೆ ಈತನಿಗೆ ಕೊಡಲಿಕ್ಕೆ ಬರೋದಿಲ್ಲ ಆ ರೀತಿಯಾದಂಥ ಬೇಲನ್ನು. ಯಾಕೆ ಅಲ್ಲಿ ಕಾರಣ ಇದೆ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಆರೋಪಿ ತುಷಾರ್ ಮೆಹ್ತಾ ಅವರು ಒಂದು ಒಳ್ಳೆ ಟೆಕ್ನಿಕಲ್ ವರ್ಡನ್ನು ಯೂಸ್ ಮಾಡ್ತಾರೆ, ಫೋರಮ್ ಶಾಪಿಂಗ್ ಅಂತ. ತಮಗೆ ಎಲ್ಲಿ ಬೇಕಲ್ಲಿ ಹೋಗಿ, ತಮಗೆ ಯಾವ ಬೆಂಚ್ ಬೇಕೋ ಆ ಬೆಂಚಲ್ಲಿ ಹೋಗಿ ನ್ಯಾಯವನ್ನು ಪಡೆಯುವಂಥ ವಿಧಾನಕ್ಕೆ ಫೋರಮ್ ಶಾಪಿಂಗ್ ಅಂತಾರೆ. ಅಂಥ ಫೋರಮ್ ಶಾಪಿಂಗಿಗೆ ಈ ಹಿಂದೆ ಸುಪ್ರೀಂ ಕೋರ್ಟು ಪ್ರಿಯಾ ಇಂಡೋರಿಯಾ ಅವರ ಪ್ರಕರಣದಲ್ಲಿ ತಿರಸ್ಕಾರ ಮಾಡಿದೆ. ಈ ರೀತಿ ಮಾಡಿಕೊಡೋದು, ನಿಮ್ಗೆ ಇಷ್ಟ ಬಂದಲ್ಲಿ ಹೋಗಿ ಯಾವ ಬೆಂಚ್ ಬೇಕೋ ಅಲ್ಲಿ ಹೋಗಿ ನೀವು ಆಂಟಿಸಿಪೇಟರಿ ಬೇಲ್ ತೊಗೊಳ್ಳೋದು, ಈ ರೀತಿ ಇಂಟೀರಿಯಂ ಬೇಲ್ ತೊಗೊಳ್ಳೋದು ಎಲ್ಲ ಮಾಡಿದರೆ, ಟ್ರಾನ್ಸಿಟ್ ಬೇಲ್ ತೊಗೊಳ್ಳೋದು ಇವೆಲ್ಲ ಮಾಡಿದರೆ ನ್ಯಾಯಕ್ಕೆ ಅರ್ಥವೇ ಇರೋದಿಲ್ಲ. ಅದನ್ನು ಸ್ವತಃ ಸುಪ್ರೀಂ ಕೋರ್ಟ್ ಹಿಂದೆ ತಳ್ಳಿ ಹಾಕಿದೆ.
ಅದೇ ಅಡಿಯಲ್ಲಿ ಬರುವಂಥ ಈ ಪ್ರಕರಣದಲ್ಲಿ ಈತನ ಟ್ರಾನ್ಸಿಟ್ ಬೇಲನ್ನು ರದ್ದು ಮಾಡಬೇಕು, ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕು. ತೆಲಂಗಾಣ ಕೋರ್ಟ್ ನೀಡಿರುವಂಥ ಆದೇಶ ಏನಿದೆಯಲ್ಲ, ಆತನನ್ನು ಬಂಧಿಸಬಾರದು ಪವನ್ ಖೇಡಾನನ್ನು ಅಂತ, ಅದರ ಮೇಲೆ ತಡೆಯಾಜ್ಞೆ ಕೊಡಬೇಕು. ಅಂದರೆ ನೀವು ಪವನ್ ಖೇರಾನನ್ನು ಬಂಧಿಸಬಹುದು ಅನ್ನುವಂಥ ಆದೇಶ ನಮಗೆ ಬೇಕು ಅಂತ ಪರೀಕ್ಷೆ ಹೇಳ್ತಾರೆ. ಜಸ್ಟಿಸ್ JK ಮಹೇಶ್ವರಿ ಹೇಳ್ತಾರೆ, ಇಲ್ಲ ಅವರು ದಾಖಲೆಗಳನ್ನು ಕೊಟ್ಟಿದ್ದಾರಲ್ಲ ಹೈದರಾಬಾದದ್ದು. ತುಷಾರ್ ಮೆಹ್ತಾ ಹೇಳ್ತಾರೆ, ಸ್ವಾಮಿ ಅವರು ದಾಖಲೆಗಳನ್ನು ಕೊಟ್ಟಿರೋದು ಅವರ ಪತ್ನಿ, ಅದು ಅವ್ರಿಗೂ ಹೈದರಾಬಾದ್ಗೂ ತೆಲಂಗಾಣಗೂ ಸಂಬಂಧವೇ ಇಲ್ಲ ಪವನ್ ಖೇರಾಗೆ. ಅವರ ಪತ್ನಿಯ ಚುನಾವಣೆಯಲ್ಲಿ ನಿಂತಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ತೆಲಂಗಾಣದ ಚುನಾವಣೆಯಲ್ಲಿ ಅವರ ಪತ್ನಿ, ಪವನ್ ಖೇರಾ ಪತ್ನಿ ಚುನಾವಣೆಗೆ ನಿಂತಿದ್ರು, ಆದ್ದರಿಂದ ನನಗೆ ಟೆರಿಟೋರಿಯಲ್ ಜೂರಿಡಿಕ್ಷನ್ ಬರುತ್ತೆ ಅಂತ, ಅಂದರೆ ಪ್ರಾದೇಶಿಕವಾದಂಥ ವ್ಯಾಪ್ತಿ ಬರುತ್ತೆ ನನಗೆ ಅಂತ. ಆದರೆ ಅವರು ದಾಖಲೆಯನ್ನು ಕೊಟ್ಟರಲ್ಲ, ಆಧಾರ್ ಕಾರ್ಡು, ಆ ಆಧಾರ್ ಕಾರ್ಡ್ನಲ್ಲಿ ಪತ್ನಿಯ ವಿಳಾಸ ದಿಲ್ಲಿಯದಿದೆ. ಯಾವಾಗ ಪತ್ನಿಯ ವಿಳಾಸ ದಿಲ್ಲಿಯದಾಗತ್ತೋ, ಪತಿಯ ವಿಳಾಸ ಯಾರು ಅರ್ಜಿದಾರ ಇದ್ದಾರೆ ಅವ್ರ ವಿಳಾಸ ಕೂಡ ದಿಲ್ಲಿಯದಾಗತ್ತೋ, ಅವರು ದಿಲ್ಲಿಯಲ್ಲಿ ಫೈಟ್ ಮಾಡಬೇಕು. ಇಲ್ಲದೆ ಹೋದರೆ ಪ್ರಕರಣ ಹಾಕಿರುವಂಥ ಅಸ್ಸಾಂ ಕೋರ್ಟ್ನಲ್ಲಿ ಅವರು ಅಪ್ರೋಚ್ ಮಾಡಬೇಕಾಗಿತ್ತು. ಆದರೆ ಅವರು ತೆಲಂಗಾಣಗೆ ಹೋಗಿ ನ್ಯಾಯವನ್ನು ಕೇಳ್ತಾ ಇದ್ದಾರೆ ಅಂದರೆ ಇದು ತಾಂತ್ರಿಕವಾಗಿ ಭಾಳ ದೊಡ್ಡದಾದಂಥ ಪ್ರಮಾದ ಆಗಿದೆ, ಲೋಪ ಆಗಿದೆ. ಆದ್ದರಿಂದ ಈ ಏನು ಆದೇಶ ಮಾಡಿದೆ ಅದಕ್ಕೊಂದು ತಡೆಯಾಜ್ಞೆಯನ್ನು ನೀಡಿ. ಇದರ ಜೊತೆ ಇನ್ನೊಂದು ಮಾತನ್ನು ಸೇರಿಸ್ತಾರೆ. ಏನಂತಂದರೆ, ಯಾವುದೋ ಒಬ್ಬ ಅರ್ಜಿದಾರ ದೇಶಾದ್ಯಂತ ಬೇರೆ ಬೇರೆ ಕಡೆ ಅದೇ ಆಸ್ತಿಗಳನ್ನು ಹೊಂದಿಬಿಡ್ಬೋದು. ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಹೋಗ್ತೊಳ್ಳೋದು. ತನಗೆ ಎಲ್ಲಿ ಅನುಕೂಲಕರವೋ ಆ ಜಾಗಕ್ಕೆ ಹೋಗಿ ನಮ್ದು ಅಲ್ಲಿ ಆಸ್ತಿ ಇದೆ ಅಂತ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಬೇಲನ್ನು ತೊಗೊಳ್ಳೋದು, ಆ್ಯಂಟಿಸಿಪೇಟರಿ ಬೇಲನ್ನು ತೊಗೊಳ್ಳೋದು, ತನಗೆ ಬೇಕಾದಂಥ ನ್ಯಾಯವನ್ನು ಅಲ್ಲಿಂದ ಎರವಲು ಪಡೆಯುವಂಥ ಪದ್ಧತಿಗೆ ಕೋರ್ಟು ಒಪ್ಪತ್ತ. ಆವಾಗ ಚಂದೂರ್ಕರ್ ಹೇಳ್ತಾರೆ, ಅತುಲ್ ಎಸ್ ಚಂದೂರ್ಕರ್ ಅಂತೇಳಿ ಇನ್ನೊಬ್ಬ ಜಡ್ಜ್, ಅವ್ರು ಹೇಳ್ತಾರೆ, ಅಂಥ ಅವಕಾಶಗಳೇ ನಮ್ಮ ಕೋರ್ಟ್ನಲ್ಲಿಲ್ಲ. ಟೆರಿಟೋರಿಯಲ್ ಜೂರಿಡಿಕ್ಷನ್ ಇಸ್ ಅ ಜೂರಿಡಿಕ್ಷನ್, ಅದನ್ನು ಬಿಟ್ಟು ಬೇರೆ ಕಡೆ ಆ ರೀತಿ ಮಾಡುವಂಥ ಪ್ರಮೇಯವೇ ಬರೋದಿಲ್ಲ. ಆದ್ದರಿಂದ ಪವನ್ ಖೇಡಾ ಅವರ ಯಾವ ಟ್ರಾನ್ಸಿಟ್ ಬೇಲ್ ಅಂತ ಇದೆ, ಇಂಟೀರಿಯಂ ಬೇಲ್ ಅಂತಿದೆ, ಅದನ್ನು ಆ್ಯಂಟಿಸಿಪೇಟರಿ ಬೇಲ್ ಅಂತಿದೆ, ಅದಕ್ಕೆ ಒಂದು ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟು ನೀಡಿದೆ. ಹಾಗಾದರೆ ಮುಂದೇನು? ಮುಂದೆ ಯಾವ ಹಿಮಂತ ಬಿಸ್ವ ಶರ್ಮಾ ಅವರು ನಿನ್ನೆ ಒಂದು ಸಂದರ್ಶನದಲ್ಲಿ ಹೇಳಿದರು, ಮಂಗಳವಾರ ದಿವಸ ಒಬ್ಬ ಸಂದರ್ಶಕ್ಕೆ ಅವ್ರನ್ನ ಸಂದರ್ಶನ ಮಾಡಿದ್ರು. ಏನಂತ, ಮುಂದೆ ಏನು ಮಾಡ್ತೀರಿ ನೀವು ಅಂತ. ಇಲ್ಲ, ಈಗಾಗಲೇ ನಮ್ಮ ಗೌಹಾತಿಯ ಪೊಲೀಸರು ಅವ್ರನ್ನ ಹುಡುಕೊಂಡು ಹೋಗಿದ್ದರು, ನಿಧಾನಕ್ಕೆ ಹೋದರು. ಇವರು ಯಾವಾಗ 12 ಗಂಟೆಗೆ ಈ ರೀತಿ ದಾಖಲೆ ಮಾಡಿದ್ರು, ರಾತ್ರಿವರೆಗೂ ಕಾಯ್ಕೊಂಡು ಕೊಡಬೇಕಾದ ಅಗತ್ಯ ಇರಲಿಲ್ಲ. ಪೊಲೀಸರು ನಿಧಾನಗತಿಯಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸಿದ್ದರಿಂದಾಗಿ ಪವನ್ ಖೇಡಾ ಓಡಿ ಹೋಗ್ಲಿಕ್ಕೆ, ಪರಾರಿ ಆಗಲಿಕ್ಕೆ ಸಾಧ್ಯ ಆಯಿತು ಹೈದರಾಬಾದ್ಗೆ. ತಕ್ಷಣದಲ್ಲಿ ಆರೋಪಿಯನ್ನು ಹಿಡಿಬೇಕಾಗಿತ್ತು, ಯಾಕೆಂದರೆ ಆತ ಗುರುತರವಾದಂಥ ಅಪರಾಧವನ್ನು ಎಸಗಿದ್ದಾರೆ. ಚುನಾವಣೆ ಎದುರಿಗಿರುವ ಸಂದರ್ಭದಲ್ಲಿ ಸುಳ್ಳು ದಾಖಲೆಗಳನ್ನು ಕೊಟ್ಟು, ದಾಖಲೆಗಳನ್ನು ಸೃಷ್ಟಿಸಿ ನನ್ನ ರಾಜಕೀಯ ಭವಿಷ್ಯವನ್ನು ಮಂಕು ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ದರಿಂದ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಯಾವ ಪೊಲೀಸ್ ಆಫೀಸರ್ ನಿಧಾನ ಮಾಡಿದ್ರಲ್ಲ ಅವ್ರ ಮೇಲೆ ಮೊದಲೇ ಕಂಪ್ಲೇಂಟ್ ನಂದು, ಅವ್ರ ಮೇಲೆ ಕ್ರಮ ಕೈಗೊಳ್ತೇನೆ. ಒಂದನೇದು. ಎರಡನೇದು, ಈಗಾಗಲೇ ದಿಲ್ಲಿಗೆ ನನ್ನ ಪತ್ನಿ ಆದಂಥ ರಿನಿಕಿ ಭುಯಾನ್ ಶರ್ಮಾ ಅವರು ಅಪೀಲ್ ಹೋಗಿದ್ದಾರೆ, ಅಲ್ಲಿ ಪೊಲೀಸರ ಮೂಲಕ, ಅಸ್ಸಾಂ ಪೊಲೀಸರು. ಅಲ್ಲಿ ಅವರ ಬೇಲನ್ನು ರದ್ದು ಮಾಡಿಸೋ ಕೆಲಸ ನಡೆಯುತ್ತೆ. ಅದಾದಮೇಲೆ ಅವ್ನು ಹಿಡ್ಕೊಂಬಂದು ಒಳಗೆ ಹಾಕೋ ಕಾರ್ಯಕ್ರಮ ನಡೆಯುತ್ತೆ. ಈಗ ಬೇಲನ್ನು ರದ್ದು ಮಾಡಿ ಆಗಿದೆ. ಹಾಗಾದರೆ ಹಿಮಂತ ಬಿಸ್ವ ಶರ್ಮಾ ಅವರು ಹೇಳಿರೋ ಮಾತಿನ ಮುಂದಿನ ಧಾಟಿ ಏನು? ಪವನ್ ಖೇಡಾ ಅವ್ರನ್ನ ಅಟ್ಟಿಸಿಕೊಂಡು ಹೋಗಿ ಹಿಡ್ಕೊಂಬರೋದಂತೂ 100ಕ್ಕೆ 100 ದಿಟ. ಇವರೆಲ್ಲ ಏನು ಅಂದ್ಕೊಂಬಿಟ್ಟಿದ್ರು, ನರೇಂದ್ರ ಮೋದಿನ ರಾವಣ ಅಂದರು, ವಿಷಸರ್ಪ ಅಂದರು, ಏನು ಬೇಕಾದರೂ ಮಾತಾಡಿದ್ರು. ಪಾಪ ನರೇಂದ್ರ ಮೋದಿಯವರು ಯಾವತ್ತೂ ಕೂಡ ಅದಕ್ಕೆ ಈ ಒಂದು ಕತೆ ಹೇಳಿದ್ದೆ ನಮ್ಮನ್ನು, ಈ ಪ್ರಕರಣ ನಡೆದ ಸಂದರ್ಭದಲ್ಲಿ, ಕಚ್ಚೋದಲ್ಲ, ಅಟ್ಲೀಸ್ಟು ಹಾವು ಆದಮೇಲೆ ಬುಸ್ ಅನ್ಬೇಕು, ಅವಾಗ ಜನ ಹೆದರ್ತಾರೆ ಅಂತ. ನರೇಂದ್ರ ಮೋದಿ ಅವರು ಬುಸ್ಸು ಅನ್ನೋದಿಲ್ಲ, ಕಚ್ಚೋದು ಇಲ್ಲ, ಅವರಾಗಿ ಬುದ್ಧಿ ಕಲೀಲಿ ಅಂತ ಸುಮ್ಮನೆ ಬಿಡ್ತಾರೆ. ಮತ್ತು ಇದನ್ನು ಗಂಭೀರವಾಗಿ ತೊಗೋಬಾರ್ದು, ಒಬ್ಬ ಪ್ರಧಾನಿ ಸ್ಥಾನದಲ್ಲಿರೋ ವ್ಯಕ್ತಿ ಇಂಥ ವಿಷಯದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು ಅಂತ ತಮ್ಮ ಕೆಲಸ ತಾವು ಮಾಡ್ತಿರ್ತಾರೆ. ಆದರೆ ಎಲ್ಲರೂ ನರೇಂದ್ರ ಮೋದಿ ಅಂತ ತಿಳ್ಕೊಂಡು ಪವನ್ ಖೇಡಾ ಥರದವರು, ಸುಪ್ರಿಯಾ ಶುನೆ ಥರದವರು, ಕರ್ನಾಟಕ ದಮನಗಳು, ಮುತ್ಯಗಳು ಬಾಯಿಗೆ ಬಂದಂಗೆ ಮಾತಾಡ್ತಾವಲ್ಲ. ಮುತ್ಯ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ. ಅವರು RSS ಅವ್ರನ್ನೆಲ್ಲ ನರಮೇಧ ಮಾಡಬೇಕು ಅಂತ ಹೇಳ್ತಾರೆ, BJP ಅವ್ರನ್ನೆಲ್ಲ ಹೊಡೆದು ಹಾಕಬೇಕು, ನಮಾಜ್ ಮಾಡಬೇಡಿ ಅಂತ ಮುಸಲ್ಮಾನರಿಗೆ ಹೇಳ್ತಾರೆ. ಯಾಕೆ ಹಿಂಗೆ ಹೇಳ್ತಾರೆ ಅಂತಂದರೆ ಇವ್ರು ಏನೂ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಭಾಳ ಖಚಿತವಾಗಿ ಅವ್ರಿಗೆ ಗೊತ್ತಿದೆ. ಒಂದು ವೇಳೆ ಹಾಗೇನರಾದರೂ ಕೂಡ ಇದೇ ಹೇಳಿದ್ನಲ್ಲ, ಫೋರಮ್ ಶಾಪಿಂಗ್ ರೀತಿಯಲ್ಲಿ ಎಲ್ಲೇ ಹೋಗಿ ಒಂದು ಇಂಟೀರಿಯಂ ಬೇಲೋ, ಆ್ಯಂಟಿಸಿಪೇಟರಿ ಬೇಲೋ, ಯಾವುದೋ ಒಂದು ಬೇಲ್ ತೊಗೊಂಡು ಆರಾಮಾಗಿರ್ಬೋದು. ಲಾಲು ಯಾದವ್ ಈಗ ಟೆನ್ನಿಸ್ ಆಡ್ತಾ ಇಲ್ವಾ,
ಅನಾರೋಗ್ಯದ ಕಾರಣದಿಂದ ಜೈಲಲ್ಲಿ ಹೊರಗಿದ್ದಾರೆ. ಯಾವಾಗ ನೋಡಿದ್ರು ಒಂದು ಮಟನ್ ಮಾಡ್ತಾ ಇರ್ತಾರೆ, ಅಡುಗೆ ಮಾಡಿ ವಿಡಿಯೋ ಹಾಕ್ತಾ ಇರ್ತಾರೆ, ಇಲ್ಲ ಟೆನ್ನಿಸ್ ಆಡ್ತಾ ಇರ್ತಾರೆ. ಹಾಗೆಲ್ಲ ಮಾಡ್ಬೋದು ಭಾರತ ದೇಶದಲ್ಲಿ ಅನ್ನುವಂಥ ಅಪಾರವಾದ ಅಚಲವಾದ ನಂಬಿಕೆ ಕಾಂಗ್ರೆಸ್ನವ್ರಿಗಿದೆ. ಆದ್ದರಿಂದ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಒಬ್ಬೊಬ್ಬ ಹಿಮಂತ ಬಿಸ್ವ ಶರ್ಮಾ ಥರದವರು, ಒಬ್ಬ ಯೋಗಿ ಆದಿತ್ಯನಾಥ್ ಥರದವರು ಇರ್ತಾರೆ. ಅವರು ಮಿಟ್ಟಿ ಮೇ ಮಿಲಾದುಂಗ ಅಂದರೆ ಮಿಟ್ಟಿನಲ್ಲೇ ಮಿಲಾದುಂಗ. ಅವರು ಮುಗಿಸ್ತೀನಿ ಅಂದರೆ ಮುಗಿಸ್ತೀನಿ ಅಂತ. ಹಿಮಂತ ಬಿಸ್ವ ಶರ್ಮಾ ಒಬ್ಬರನ್ನ ಹೊಡೆದಾಕ್ತೀನಿ ಅಂತ ಅರ್ಥ. ಹಿಮಂತ ಬಿಸ್ವ ಶರ್ಮಾ ಎಂಥ ಗುರುತರ ಆರೋಪಗಳನ್ನು ರಾಹುಲ್ ಗಾಂಧಿ ಮೇಲೆ ಮಾಡಿದ್ದಾರೆ ಅಂದರೆ ನೀವು ಕೇಳಿದರೆ ಆಶ್ಚರ್ಯಪಟ್ಬಿಡ್ತೀರಿ. ರಾಹುಲ್ ಗಾಂಧಿ ಅವ್ರ ಮೇಲೆ ಇನ್ನಿಲ್ಲದ ಹಾಕಿ ಕೇಸ್ ಹಾಕಬೇಕಾಗಿತ್ತು. ಏನಂತ, ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕಿಟಕಿಯ ಬಳಿ ಕೂತಿರೋದೇ ಇಲ್ಲ, ಅವರ ಒಬ್ಬ ಡೂಪ್ಲಿಕೇಟ್ ಪಕ್ಕ ಅಲ್ಲಿ ಕೂತಿರ್ತಾನೆ ಕಿಟಕಿಲಿ, ಜನರಿಗೆ ಹಿಂಗೆ ಕೈ ಮಾಡ್ತಾ ಇರ್ತಾನೆ. ಅಸಲಿ ರಾಹುಲ್ ಗಾಂಧಿ ಒಳಗಡೆ ಮಜಾ ಮಾಡ್ತಾ ಇರ್ತಾರೆ ಬಸ್ಸಲ್ಲಿ, ವ್ಯಾನಿಟಿ ವ್ಯಾನ್ನಲ್ಲಿ. ರಾಹುಲ್ ಗಾಂಧಿ ಜನರ ಕಡೆ ಕೈ ಕೂಡ ಬೀಸಲ್ಲ, ಬೇಕಾದ್ರೆ ನನ್ನ ಮೇಲೆ ಕೇಸ್ ಹಾಕಲಿ ಅಂತ ಹೇಳಿದರು. ಇದಕ್ಕಿಂತ ಆರೋಪ ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯೇನ್ರಿ? ಒಬ್ಬ ವ್ಯಕ್ತಿಯ ಈ ಹೋರಾಟ ಇದೆಯಲ್ಲ, ಹೋರಾಟವನ್ನೇ ಸುಳ್ಳು ಅಂತ ಸಾಬೀತುಪಡಿಸುವಂಥ ಹೇಳಿಕೆ ಅದು. ಒಬ್ಬ ಮುಖ್ಯಮಂತ್ರಿ, ಯಾರೋ ಒಬ್ಬ ಪುಡಿ ಹೋರಾಟಗಾರ ಮಾತು ಹೇಳಿದರೆ ಓಕೆ. ಅಸ್ಸಾಂನ ಮುಖ್ಯಮಂತ್ರಿ ಇಂಥ ಆರೋಪ ಮಾಡಿದರೂ ಕೂಡ ರಾಹುಲ್ ಗಾಂಧಿ ಅದನ್ನು ನಿರಾಕರಣೆ ಮಾಡುವ ಧೈರ್ಯವನ್ನು ಮಾಡಲಿಲ್ಲ. ಯಾಕೆಂದರೆ ಇದ್ರೂ ಇರಬಹುದು ಡೂಪ್ಲಿಕೇಟು, ಆ ಖಚಿತತೆಯ ಮೇಲೆ ಹಾಕಿರ್ತಾರೆ. ಇನ್ನು ಗೌರವ್ ಗೊಗೋಯ್ ಕದ್ದು ಈ ಅಠಾರಿ ಬಾರ್ಡರ್ ಮೂಲಕ, ವಾಘಾ ಬಾರ್ಡರ್ ಮೂಲಕ ಪಾಕಿಸ್ತಾನದಿಂದ ಓಡಿ ಬಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಅಭ್ಯರ್ಥಿಗೆ ಅವರು ಅಸ್ಸಾಂನಲ್ಲಿ ಅವರ ಪತ್ನಿ ISIನ ಮುಖ್ಯಸ್ಥನ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕಿಂತ ಗುರುತರವಾದ ಆರೋಪ ಯಾರು ಮಾಡ್ಲಿಕ್ಕೆ ಸಾಧ್ಯ ಏನ್ರಿ? ಈಗ ಇವರ ಪತ್ನಿ ಇದ್ದಾರೆ, ಯಾರು? ಹಿಮಂತ ಬಿಸ್ವ ಶರ್ಮಾ ಅವರ ಪತ್ನಿ ರಿನಿಕಿ ಭುಯಾನ್ ಶರ್ಮಾ ಅಂತ. ಅವ್ರ ಮೇಲೆ ಇವ್ರು ಮಾಡಿರೋ ಆರೋಪ ಏನ್ರಿ? ಒಂದು ಈಜಿಪ್ತಿನ ಪಾಸ್ಪೋರ್ಟ್ ಇದೆ, ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಪಾಸ್ಪೋರ್ಟ್ ಇದೆ, ಇನ್ನೊಂದು ಬಾರ್ಬಡೋಸ್ ಇದೆ ಅಂತ. ಆಯಾ ಎಂಬಸಿಗಳೇ ಸ್ಪಷ್ಟೀಕರಣ ಕೊಟ್ಬಿಟ್ಟವು, ಇಲ್ಲ ಆ ರೀತಿ ಯಾವುದೇ ಪಾಸ್ಪೋರ್ಟ್ ಇಲ್ಲ, ಸುಳ್ಳು ಸೃಷ್ಟಿ ಮಾಡಿದ್ರು. ಬೇರೆ ಯಾರೇ ಆಗಿದ್ರು ಅದನ್ನ ನಗಣ್ಯ ಮಾಡಿ ಬಿಟ್ಟು ಬಿಸಾಕ್ಬಿಡೋರು. ಹೋಗ, ಅವರೇ ಹೇಳಿದ್ದಾರೆ ನಾನೇನು ಉತ್ತರ ಕೊಡೋದು. ಆದರೆ ಇದು ಚಾಣಕ್ಯನ ಒಂದು ನೀತಿ ಇದೆ. ಏನಂದರೆ, ಎದುರಾಳಿ ಶತ್ರು ಯಾರೇ ಆಗಿದ್ರು, ಅದು ಹುಲ್ಲಿನ ಗರಿಕೆಯಾಗಿದ್ದರೂ ಕೂಡ ಅದನ್ನು ಕಿತ್ತಬೇಕು, ಗರಿಕೆಯನ್ನು ಸುಡಬೇಕು. ಗರಿಕೆಯನ್ನು ತೆಗೆದಿದ್ದೀವಲ್ಲ ಆ ಜಾಗದಲ್ಲಿ ಮತ್ತೆ ಗರಿಕೆ ಬೆಳೆಯಲಾರದ ಹಾಗೆ ಅದರ ಮೇಲೆ ಹುಳಿ ಮೊಸರನ್ನು, ಹುಳಿ ಮಜ್ಜಿಗೆಯನ್ನು ಸುರಿಬೇಕು ಅಂತ ಚಾಣಕ್ಯ ಹೇಳಿದ್ದಾರೆ. ಹೋಗಲಿ ಬಿಡು ಅಂತ ಎಂದು ಶತ್ರುವನ್ನು ಬಿಡಬಾರ್ದು. ಈಗ ಹಾವಿಗೆ ಹೊಡಿತೀರಿ, ಹೊಡೆದು ಇನ್ನೊಂದು ಚೂರು ಜೀವ ಇರುತ್ತೆ, ಹೋಗ್ಲಿ ಬಿಡು ಅಂತ ಬಿಟ್ಟರೆ ಬಂದು ಹಿಂದಿಂದ ಕಚ್ಚತ್ತೆ ಅದು. ಇದು ಹಿಮಂತ ಬಿಸ್ವ ಶರ್ಮಾಗೆ ಮತ್ತು ಯೋಗಿ ಆದಿತ್ಯನಾಥ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಯಾವುದೇ ಕಾರಣಕ್ಕೂ ತಾಳ್ಮೆಯಿಂದ, ಸಹನೆಯಿಂದ ಕಾಯುವಂಥ ಕಾರ್ಯಕ್ರಮ ಮುಗಿಸ್ಬೇಕು ಅವರು. ಯಾರಾದರೂ ಮುಖ್ಯಮಂತ್ರಿ, ಅದು ಮಿಯಾ ಮುಸಲ್ಮಾನರಿರೋ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ನನಗೆ ಓಟೇ ಬೇಡ ಅಂತ ಯಾರು ಕೇಳಿದಿರನ್ರಿ? ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದಾರೆ ಆ ರೀತಿ ಮಾತನ್ನು. ಯಾರಾದರೂ ಮುಖ್ಯಮಂತ್ರಿ ಹಾಗೆ ಕಟ್ಟುನಿಟ್ಟಾಗಿ, ಅದು ಚುನಾವಣೆಯ ಸಂದರ್ಭದಲ್ಲಿ ಖಚಿತವಾಗಿ ಕಠೋರವಾಗಿ ಮಾತಾಡಿದ್ದು ನಾನಂತೂ ಇಲ್ಲಿಯವರು ಕೇಳಿಲ್ಲ. ಯೋಗಿ ಆದಿತ್ಯನಾಥ್ ಕೂಡ ಅದೇ ರೀತಿಯಾದ ಮಾತಾಡ್ತಾರೆ. ಭಾರತ ದೇಶಕ್ಕೆ ಇವತ್ತು ಬೇಕಾಗಿರೋದು ಈ ಥರದ ಲೀಡರ್ಗಳು. ಯಾವ ಮಾತನ್ನಾಡಲಿಕ್ಕೆ ಮುಜುಗರ ಪಟ್ಕೊಳ್ಳೋದಿಲ್ವೋ, ಯಾವ ಸತ್ಯ ಇದೆ ಅದು ಕಠೋರವಾದರೂ ಕೂಡ ಸತ್ಯವನ್ನು ಹೇಳುವುದು. ಎರಡನೇದ್ದು, ಶತ್ರುಗಳ ಸಂಹಾರ ಮಾಡುವುದರಲ್ಲಿ ಗರಿಕೆ ಹುಲ್ಲಿನ ರೀತಿಯಲ್ಲಿ ಹುಳಿ ಮಜ್ಜಿಗೆ ಹಾಕಿ ಮುಗಿಸುವ ಕಾರ್ಯಕ್ರಮವನ್ನು ಮಾಡುವಂಥ ನಾಯಕರು ಭಾರತ ದೇಶಕ್ಕೆ ಬೇಕು. ಅದರ ಫಲಶ್ರುತಿ ಏನಂದರೆ, ಈಗ ಹೋರಾಟದ ಫಲಶ್ರುತಿ ಏನಂದರೆ, ಈತನ ಬೇಲೇನಿತ್ತಲ್ಲ, ಪವನ್ ಖೇರಾನ ಬೇಲು, ಟ್ರಾನ್ಸಿಟ್ ಬೇಲ್ ಅಂತಲ್ಲ, ಆ ಟ್ರಾನ್ಸಿಟ್ ಬೇಲನ್ನು ರದ್ದುಗೊಳಿಸುವ, ಅಂದರೆ ಅದರ ಮೇಲೆ ತಡೆಯಾಜ್ಞೆ ತರುವ ಕೆಲಸ ಮಾಡಿದ್ದಾರೆ. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಪವನ್ ಖೇರ ಆಳ್ತಾ ಇರೋದು, ಕಾಂಗ್ರೆಸ್ನವ್ರು ಬಾಯಿ ಬಡ್ಕೋತಾ ಇರೋದು, ಬೇಕು ಅಂತಲೇ ಇವರು ನಂಜಿನ ರಾಜಕೀಯ, ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವ್ರು ಹೇಳೋದು, ಈ ಎಲ್ಲ ವಿದ್ಯಮಾನಗಳನ್ನು ನೀವು ನೋಡ್ಬೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.